ಎಸ್ ಮತ್ತೆ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಇನ್ನಷ್ಟು ವಿಚಾರಗಳೊಂದು ಸ್ವಲ್ಪ ಅಂದರೆ ಈಗ ಇಷ್ಟೊತ್ತರೆಗೂ ನಾವು ಮಾತಾಡಿದ ಕೆಲವೊಂದಿಷ್ಟು ಅಣ್ಣವರ ವಿಚಾರವಾಗಿ ಮತ್ತು ಫ್ಯಾಮಿಲಿ ವಿಚಾರವಾಗಿ ಮೊಮ್ಮಕ್ಕಳ ವಿಚಾರ ಎಲ್ಲವನ್ನು ಮಾತಾಡಿದ್ವಿ. ಬಟ್ ಇನ್ನು ವೈಯಕ್ತಿಕ ವಿಚಾರವನ್ನು ಕೇಳುವಂಥದ್ದಾದರೆ ಅದೊಂದಿಷ್ಟು ವಿಚಾರ ಸ್ವಲ್ಪ ಮಾತಾಡ್ತಾ ಹೋಗೋಣ ಬನ್ನಿ ಸರ್. ಷಣ್ಮುಖ ಅವ್ರಿಗೆ ಸಿನಿಮಾ ಅನ್ನುವಂಥದ್ದು, ಈಗ ಅಣ್ಣವರು ದೊಡ್ಡ ಕುಟುಂಬ, ದೊಡ್ಡ ಮನೆ, ಈ ಕಡೆ ಶಿವಣ್ಣ ಇರಬಹುದು, ಅಪ್ಪು ಸರ್ ಇರಬಹುದು, ಈ ಕಡೆ ರಾಘಣ್ಣ ಇರಬಹುದು, ಎಲ್ಲರೂ ಕಲಾವಿದರುಗಳೇ. ಮತ್ತು ನಿಮ್ಮದೊಂಥರ ಅದು ಹೇಳಿದ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಒಂದು ಕಲೆಯ ಒಂದು ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ವೈಯಕ್ತಿಕವಾಗಿ ನಾನು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಳಗಡೆ ಇದ್ದೇ ಇರುತ್ತೆ ಪಾಪ, ಯಾಕಂದರೆ ಒಂದು ಆರಕ್ತ ಓಡಾಡ್ತಾ ಇರ್ತದೆ ಎಲ್ಲ ಒಂದು ಕಡೆ ನಟನೆ ಮಾಡಬೇಕು ಅಂತ. ಬಟ್ ನಿಮಗೆ ಅನಿಸಿದ್ದು ಯಾವಾಗ, ಯಾವ ಥರ ಶುರು ಆಯಿತು ಅದು? ಸರ್, ಭಾಳ ಮುಂಚೆಯಿಂದನೂ ನನಗೆ ಆಸೆ ಇತ್ತು ಸರ್. ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಮ್ಯಾಡ್ ಆ್ಯಡ್ಸ್ ಅಂತ ಒಂದು ಐಟಮ್, ಅದು ಆ ಟೀಮಲ್ಲಿ ನಾನಿದ್ದೆ. ಸ್ಟ್ರೀಟ್ ಪ್ಲೇ ಟೀಮಲ್ಲಿ ಇದ್ದೆ ನಾನು ಶೇಷಾದ್ರಿಪುರಂ ಕಾಲೇಜಲ್ಲಿ. ಆ್ಯಂಡ್ ಸ್ಟ್ರೀಟ್ ಪ್ಲೇ ಟೀಮಲ್ಲಿ ನಾವು ಭಾಳಷ್ಟು ಪ್ರೈಸಸ್ ಅವಾರ್ಡ್ಸ್ನ ಗೆದ್ವಿ. ಆ್ಯಂಡ್ ಮ್ಯಾಡ್ ಆ್ಯಡ್ಸಲ್ಲೂ ಅಷ್ಟೇ. ಬಟ್ ಅಫ್ಕೋರ್ಸ್ ಬರೀ ಆ ಎಕ್ಸ್ಪೀರಿಯನ್ಸು ನನ್ನ ಆಸೆಗೆ ಪೂರಕವಾಗಿದೆಯಾ ಅನ್ನೋದು ನನಗೆ ಡೌಟು ಯಾವಾಗಲೂ ಇತ್ತು. ಸರಿ, ಆಮೇಲೆ ಆಯಿತು ನೋಡೋಣ ಸರಿ BBM ಮಾಡಿ ಶೇಷಾದ್ರಿಪುರಂ ಕಾಲೇಜಲ್ಲಿ. ಆಮೇಲೆ MBA ಮಾಡೋಕ್ಕೆ ಅಂತ ನಾನು ಆಸ್ಟ್ರೇಲಿಯಾಗೆ ಹೋದೆ. ಅಲ್ಲಿ 3.5 ವರ್ಷ ಇದ್ದೆ, ಕೋರ್ಸ್ ಮಾಡಿ. ಆಮೇಲೆ 1.5 ವರ್ಷ ಅಲ್ಲೇ ವರ್ಕ್ ಮಾಡಿ ವಾಪಸ್ಸು ನನಗೆ ಯಾಕೋ ಅಲ್ಲಿ ಸೆಟ್ ಆಗಲಿಲ್ಲ, ಮನಸ್ಸಾಗಲಿಲ್ಲ. ಸರಿ ಬಂದುಬಿಡೋಣ, ಇಲ್ಲಿ ನೋಡೋಣ, ಇಲ್ಲೇನಾದರೂ ಮಾಡೋಣ ಅಂತ. ಇಲ್ಲಿ ಬಂದುಬಿಟ್ಟು ನಾನು ಇಲ್ಲೊಂದು MNCಯಲ್ಲಿ ವರ್ಕ್ಗೆ ಸೇರಿಕೊಂಡೆ. ಅಲ್ಲೂ ಒಂದು 4 ಇಯರ್ಸ್ ಮಾಡಿ ಆಮೇಲೆ ನಮ್ಮ ತಂದೆ ಒಂದಷ್ಟು ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದಾಗ ಸರಿ ಅಲ್ಲಿ ಜಾಬ್ ಬಿಟ್ಟು ನಮ್ಮ ತಂದೆ ಜೊತೆ ಸೇರಿಕೊಂಡೆ. ಅದು ಮಾಡ್ತಾ ಹಾಗೆ ನನ್ನ ಮದುವೆ ಆಯಿತು. ಈ ಸಿನಿಮಾದ ಐಡಿಯಾನೇ ಇಲ್ಲ ಆವಾಗಲೇ. ಅಂದರೆ ಬಿಡು ಆಗೋಯ್ತು ಟೈಮು, ಮುಂದೆ ನೋಡೋಣ, ದೇವರು ಅನುಗ್ರಹ ಮಾಡಿದರೆ ನೋಡೋಣ ಅಂತ ಹೇಳಿ. ಹೀಗೆ 2022 ಅಲ್ಲಿ ಜೂನಲ್ಲೂ ಏನು ನಮ್ಮ ಡೈರೆಕ್ಟ್ರು ಅಶೋಕ್ ಕಡ್ಬಾ ಸರು, ಆಮೇಲೆ ನಮ್ಮ ತುಂಬ ಆತ್ಮೀಯರಾದ ವಿಶ್ವನಾಥ್ ಅಂತ ಒಬ್ಬರು ದಾವಣಗೆರೆಯವರು ನಮ್ಮ ಮನೆಗೆ ಬಂದರು. ಅಶೋಕ್ ಕಡ್ಬಾ, ನಮ್ಮ ಡೈರೆಕ್ಟ್ರ್ ಅಶೋಕ್ ಕಡ್ಬಾ ಅವರು ಇನ್ನೊಂದು ಯಾವುದೋ ಸಿನಿಮಾದು ಸರ್ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾಯಿದ್ದೀವಿ, ಅದು ನಮ್ಮ ತಂದೆ ತಾಯಿಗೆ ನಿಮ್ಮ ಕೈಯಿಂದನೇ ಅದು ಸ್ಟಾರ್ಟ್ ಆಗಬೇಕು ಅಂತ ನಮ್ಗೆ ಆಸೆ ಇದೆ. ಆ್ಯಂಡ್ ವಿಶೇಷ ಏನಂದರೆ ಅವರು ಪೂಜೆ ಇಟ್ಕೊಂಡಿದ್ದು ನಮ್ಮ ತಂದೆ ತಾಯಿಯವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ಸೆಲಿಬ್ರೇಷನ್ನು ಮಾಡ್ದಂಗೆ ಆಗುತ್ತೆ ಅಂತ ಅವತ್ತೇ ಅವ್ರು ಫಿಕ್ಸ್ ಮಾಡಿಕೊಂಡು ಅದನ್ನು ಆ ಈವೆಂಟ್ಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ದರು. ಆವಾಗ ನಾನು ವಿಶ್ವನಾಥ ನಮಗೆ ಮೊದಲಿಂದನೂ ಪರಿಚಯ, ಅಶೋಕ್ ಅವ್ರಿಗೆ ಪರಿಚಯ ಮಾಡಿಕೊಟ್ರಿ. ಈ ಥರ ಸರ್ ನಾನೊಂದು ಕತೆ ಬರೆದಿದ್ದೀನಿ, ನಿಮ್ಮನ್ನು ವಿಜುವಲೈಸ್ ಮಾಡ್ಕೊಂಡು ಬರೆದಿದ್ದೀನಿ ಸರ್ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಹಿಂದೆ ತಿರುಗಿ ನೋಡಿದ್ದೀನಿ, ಬೇರೆ ಯಾರಿಗಾರ ಹೇಳ್ತಾ ಇದ್ದಾರಾ ಅಂತ. ಯಾಕಂದರೆ ನನಗೆ ಆಸೆ ಇದೆ ಅಂತಲೂ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಬಹುಶಃ ನನ್ನ ಹೆಂಡತಿ ಆ್ಯಂಡ್ ಕೆಲವು ಫ್ರೆಂಡ್ಸು ಬಿಟ್ಟರೆ ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಅಕ್ಕ ತಂಗಿಗೆ, ನನ್ನ ಫ್ಯಾಮಿಲಿ ಯಾರಿಗೂ ನಾನು ಹೇಳ್ಕೊಂಡಿರಲಿಲ್ಲ. ಆಮೇಲೆ ನಾನು ಹೌದಾ ಸರ್, ಆಯಿತು ನೋಡೋಣ ಬಿಡಿ, ಇಲ್ಲ ಸರ್ ಇದು ಇನ್ನೊಂದು ಸಿನಿಮಾದು, ಇದಾದಮೇಲೆ ಬರ್ತೀನಿ ಅಂತ ಹೇಳಿ ಅವರು ಹೋದರು. ನಾನು ಏನೋ ಅದು ಅಲ್ಲೇ ಹೇಳಿರ್ತಾರೆ ಅಷ್ಟೇ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತೆ ನನ್ನ ನಂಬರು ಎಕ್ಸ್ಚೇಂಜ್ ಮಾಡಿಕೊಂಡು ಫೋನ್ ಮಾಡ್ತಾಯಿದ್ರು, ಸಿಗೋಣ ಸರ್ ಅಂತ. ಸೊ ಬಹುಶಃ ಒಂದು ಆಗಸ್ಟಲ್ಲೇನೋ ಫಸ್ಟ್ ಟೈಮು ಮೀಟ್ ಮಾಡಿ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯ್ತು ಸರ್. ಆಮೇಲೆ ಅವ್ರು ಕಾನ್ಫಿಡೆನ್ಸ್ ಕೊಟ್ಟರು, ಸರ್ ಇಲ್ಲ ನಂಗೆ ಅರ್ಥ ಆಗುತ್ತೆ, ಯಾರೋ ಸಡನ್ನಾಗಿ ಬಂದು ಹೇಳಿದ್ರೆ ನಿಮ್ಮ ಯಾವುದು ಮಾಡಿಲ್ಲ ಹಾಗೆಲ್ಲ ಅಂದ್ಕೊಂಬೇಡಿ ಸರ್, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡಿಸ್ತೀನಿ. ಸೊ ಆಮೇಲೆ ಕತೆ ಎಲ್ಲ ನಾವೊಂದು ಕತೆ ಸ್ಕ್ರಿಪ್ಟು ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ತಂದೆಗೆ ನಾವು ಒಂದು 5-6 ಸಲ ಮೀಟ್ ಮಾಡಿದ ಮೇಲೆ, ಡೈರೆಕ್ಟ್ರು ನಾನು ಪ್ರೊಡ್ಯೂಸರೆಲ್ಲ, ಆಮೇಲೆ ಭಾಳ ಭಯದಿಂದ ನಮ್ಮ ತಂದೆ ಹತ್ರ ನಾನು ಹೋದ್ವಿ. ಅಂದರೆ ನಮ್ಮ ತಂದೆ ಹೌದಾ ಆಯಿತು ನೋಡಿ, ಅವರು ಪ್ರೊಡ್ಯೂಸರ್ಗೆ ಭಾಳ ಖುಷಿ ಇದೆ, ನನ್ನ ಮಗನ ಇಟ್ಕೊಂಡು ನೀವು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ, ಚೆನ್ನಾಗಿ ಮಾಡಿ ಸರ್, ಒಳ್ಳೆಯದಾಗಲಿ. ನಿಮಗೆ ಏನು ನಮ್ಮ ತಂದೆ ಹೇಳಿದೆ, ಆ್ಯಸ್ ಎ ಪ್ರೊಡ್ಯೂಸರ್ ನಾನು ನಿಮ್ಗೆ ಹೇಳೋದಂದರೆ ಹುಷಾರಾಗಿ ಮಾಡಿ, ಯಾರಿಗೂ ಏನು ಲಾಸ್ ಆಗಬಾರ್ದು ಆ ಥರ ನೋಡಿಕೊಂಡು ಮಾಡಿ
ಆಮೇಲೆ ಈ ಡಿಸೆಂಬರಲ್ಲಿ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಶೂಟ್ ಸ್ಟಾರ್ಟ್ ಮಾಡೋಕ್ಕೆ 3 ಡೇಸ್ ಮುಂಚೆನೇ ನಾನು ನಮ್ಮ ಅಮ್ಮನಿಗೆ ಹೇಳಿದ್ದೆ. ಅಲ್ಲಿವರೆಗೂ ನಮ್ಮ ಅಮ್ಮನಿಗೆ ಹೇಳೋಕ್ಕೆ ಅದೇನೋ ಒಂಥರ ಭಯ ನನಗೆ. ಓಕೆ. ಅದೇ ಭಾಳ ಖುಷಿ ಪಡ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಎಲ್ಲರೂ ಒಂದು ಕಡೆ ಯಾಕೆ ಬೇಡ ಅಂತ ಅಂದ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋದೊಂದು ಸಣ್ಣ ಭಯ ಇತ್ತು. ನಮ್ಮ ಅಪ್ಪಾಜಿಗೆ ಹೇಳಿದೆ, ಅಪ್ಪಾಜಿ ಇವತ್ತು ಸಾಯಂಕಾಲ ಮನೆಗೆ ಬರ್ತಾರಂತೆ, ಅಮ್ಮನಿಗೆ ಹೇಳಿಬಿಡು ಅಂತ. ನಾನು ಹೇಳಲ್ಲ, ಅಪ್ಪಾಜಿ ಕಡೆಯಿಂದ ಅಪ್ಪ ಏನೋ ನಿನ್ನ ಮಗ ಏನೋ ಯಾರೋ ಬರ್ತಾನಂತ ಏನೋ ಹೇಳ್ಬೇಕಂತ. ಏನು ಆಮೇಲೆ ಅವತ್ತೇ ಅವರು ಸಾಯಂಕಾಲ ಬಂದರೆ ಅವತ್ತಿನ ದಿನ ಬೆಳಗ್ಗೆ ಟಿ ದೇವಸ್ಥಾನ ಇದೆ ವಾಯ್ಲಿ ಕಾವಲಲ್ಲಿ, ಅಲ್ಲಿ ಹೋಗಿದ್ವಿ. ಅಲ್ಲಿ ಆ ದೇವಸ್ಥಾನದೊಳಗೆ ನಮ್ಮ ಅಮ್ಮನಿಗೆ ಈ ಥರ ಹೇಳಿದೆ. ಹೌದಕ್ಕಂದ ಒಳ್ಳೇದಾಗಲಿ. ಸಾಯಂಕಾಲ ಡೈರೆಕ್ಟ್ರು ಪ್ರೊಡ್ಯೂಸರು ಬಂದು ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಫಿಷಿಯಲ್ ಆಗಿ ಅಂತ ಹೇಳಿ ಸಿನಿಮಾ ಶುರು ಆಯಿತು. ಭಾಳ ಸುಂದರವಾದ ಒಂದು ಎಕ್ಸ್ಪೀರಿಯನ್ಸ್ ಸರ್ ಅದು. ಒಬ್ಬ ನ್ಯೂ ಕಮ್ಮರ್ಗೆ ಪರ್ಫೆಕ್ಟ್ ಡೈರೆಕ್ಟ್ರು ನಮ್ಮ ಅಶೋಕ್ ಕಡ್ಬಾ ಸರ್. ಒಂಚೂರು ಏನು ನಮಗೆ ಭಯ ಬರದಿರೋ ಥರ ಅವರು ನಮ್ಮನ್ನು ನೋಡಿಕೊಂಡು ಕೆಲಸ ಮಾಡಿಸಿದ್ರು. ಆ್ಯಂಡ್ ಭಾಳಷ್ಟು ಸೀನಿಯರ್ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಆಯಿತು. ಸಂಗೀತ ಮೇಡಮ್, ಆಮೇಲೆ ಸುನಾದ್ ರಾಜ್ ಅವರು, ಮೇಘಮಾಲೆ ಸುನಾದ್ ರಾಜ್ ಅವರು ಭಾಳ ವರ್ಷದ ಮೇಲೆ ನಮ್ಮ ಇದರಲ್ಲಿ ವರ್ಕ್ ಮಾಡಿದ್ದು. ರಾಮಕೃಷ್ಣ ಸರ್ ಇದ್ದಾರೆ, ಮೂಕ್ ಸುರೇಶ್ ಅವರು, ಉಮೇಶ್ ಅಣ್ಣ. ಅದು ಆ್ಯಕ್ಚುಲಿ ಉಮೇಶ್ ಅಣ್ಣವ್ರ ಪೋರ್ಷನೆಲ್ಲ ಪೇಜ್ 2 ಅಲ್ಲಿ ಬರುತ್ತೆ. ಬಟ್ ಉಮೇಶ್ ಅಣ್ಣ ಒಂದೇ ದಿನ ಇದ್ದಿದ್ದು ಸರ್ ಅವ್ರದ್ದು ಶೂಟು. ಅವರು ನನ್ನ ಸುಮಾರು 30 ವರ್ಷ ಆದಮೇಲೆ ನೋಡ್ತಿದ್ರು. ಅವರ ಈಗಲೂ ನನ್ನ ಮನೆ ಹೆಸರು ಶಣು ಅಂತ ಕರೀತಾರೆ. ಶಣು ಚೆನ್ನಾಗಿದೆಯಪ್ಪ. ನನಗೆ ಅವ್ರು ಇನ್ನೂ ನನ್ನ ಹೆಸರು ನೆನ್ಪಿಟ್ಕೊಂಡಿದ್ರಲ್ಲ ಅನ್ನೋದನ್ನೇ ನನಗೆ ಅದು ಅರ್ಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಸರ್. ಎಂಥ ದೊಡ್ಡ ಕಲಾವಿದರು. ಆಮೇಲೆ ಏನಪ್ಪ ಸೀನು ಇಮ್ಮಿಡಿಯೇಟಾಗಿ ಹಿಂಗೆ ಮಾಡೋಣ ಅಂತ ಆನ್ ದ ಸ್ಪಾಟ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ರು ಅಂದರೆ, ನಮ್ಮ ಡೈರೆಕ್ಟ್ ಹೇಳಿದ್ರು, ಸರ್ ನಾನು ಆ ಖುಷಿಗೋಸ್ಕರನೇ ಅವ್ರನ್ನ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸರ್. ನೋಡಿ ನಾವೇನೋ ಅಂದ್ಕೊಂಡಿದ್ವಿ, ಅವ್ರು ಬಂದು ಎಷ್ಟು ಟಕ್ ಅಂತ ಚೇಂಜ್ ಮಾಡಿದರು ಅವರು. ಆಮೇಲೆ ಹಳೇದನ್ನೆಲ್ಲ ಅವ್ರು ನಮ್ಮ ತಾತನ ಜೊತೆ ಮಾವಂದ್ರ ಜೊತೆ ಪಾತ್ರ ಮಾಡಿದ ಸಿನಿಮಾದು ಆ ಅನುಭವಗಳನ್ನೆಲ್ಲ ಹಂಚ್ಕೊತಾರೆ ಸರ್. ಇದು ಬೊಂಬೆ ಆಟವಯ್ಯ, ಇದು ಶ್ರುತಿ ಸೇರಿದಾಗ ಅದು, ಆಮೇಲೆ ಇದು ಹಾಲು ಜೇನುದು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಸಾಕಷ್ಟು ಶಬ್ದವೇದಿ. ಈ ಮೂಕ್ ಸುರೇಶ್ ಸರೂ ಒಂದು ಇನ್ಸಿಡೆಂಟ್ ಹಂಚ್ಕೊಂಡ್ರೆ, ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿತ್ತು ಶಬ್ದವೇದಿಯಲ್ಲಿ ಆ ಕಾಮಿಡಿ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ತಾತ ಅಜ್ಜಿ ಎಸ್ ನಾರಾಯಣ ಅವ್ರನ್ನ ಕರೆಸಿ ಪಾಪ ಅವರಿಗೆ ಅವಕಾಶ ಕೊಡಿ, ಏನು ಸೀನಿಯರ್ ಆ್ಯಕ್ಟ್ರು ಅಂತ ಹೇಳಿ. ಅದು ಮೂಕ್ ಸುರೇಶ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ರು ಅಂದರೆ, ನಾನು ಹೆಮ್ಮೆಯಿಂದ ನನಗೆ ಬೇಜಾರು ಆಗಲೇ ಇಲ್ಲ. ಅಂದರೆ ಒಂದು ಬೇಜಾರಿತ್ತು, ಅಯ್ಯೋ ಅಣ್ಣವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ಕಿತ್ತು, ತಪ್ಪೋಯ್ತಲ್ಲಪ್ಪ. ಬಟ್ ನನ್ನ ಬದಲು ಯಾರು ಮಾಡ್ತಾಯಿದ್ದಾರೆ, ಉಮೇಶ್ ಅಣ್ಣ ಮಾಡ್ತಾಯಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಮತ್ತು ಹೆಮ್ಮೆ ಇತ್ತು. ಅವರೂ ಸರ್ ಎಂಥ ಸೀನಿಯರ್ ಆ್ಯಕ್ಟ್ರು, 300 ಸಿನಿಮಾ ಮಾಡಿದ್ದಾರೆ ಮೂಕ್ ಸುರೇಶ್ ಅವರು. ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಿದ್ವಿ ನಾವು, ದಿನ ನೈಟು ಕೂತ್ಕೊಂಡು ಎಲ್ಲ ಹಾಡು ಹೇಳ್ಕೊಂಡು ಊಟಕ್ಕೆ ಮುಂಚೆ. ಎಷ್ಟು ಬ್ಯೂಟಿಫುಲ್ಲಾಗಿ ಅಂಥ ದೊಡ್ಡ ಕಲಾವಿದರು. ಎಷ್ಟು ನೀವು ಅವಾಗ ಹೇಳ್ತಿದ್ದೆ ನಿಮ್ಮಲ್ಲಿ ಎಷ್ಟು ಸಿಂಪ್ಲಿಸಿಟಿ, ಹ್ಯುಮಿಲಿಟಿ ಇದೆ. ಅವ್ರನ್ನೆಲ್ಲ ನೋಡಿದ್ರೆ ನಾನು ಏನೂ ಇಲ್ಲ ಅನಿಸುತ್ತೆ ಸರ್. ನಾನು ಭಾಳ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಅದು ನಮ್ಗೆ ಇನ್ನೂ ಏನು ಇನ್ಸ್ಪೈರ್ ಮಾಡುತ್ತೆ, ನಾವು ಹಾಗೇ ಇರಬೇಕು, ಇನ್ನೂ ಅದನ್ನು ಜಾಸ್ತಿ ಬಳಸ್ಕೊಬೇಕು ಅಂತ. ಸಂಗೀತ ಅವರಂತೂ ಎಂಥ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್ ಅಂದರೆ ಸರ್. ಅವ್ರನ್ನೀಗಲೂ ನಾನು ಅಮ್ಮ ಅಂತಲೇ ಕೂಗೋದು. ಅವ್ರು ಎಷ್ಟು ನನ್ನನ್ನು ನಂದು ಅವ್ರದ್ದೇ ಜಾಸ್ತಿ ಕಾಂಬಿನೇಷನ್ ಸೀಕ್ವೆನ್ಸ್ಗಳಿದ್ದಿದ್ದು. ಕೂರಿಸ್ಕೊಂಡು ಶಾರ್ಟ್ ಮುಂಚೆ ಪ್ರಾಕ್ಟೀಸ್ ಮಾಡಿಸೋರು ಡೈಲಾಗು, ಇದು ನಿನಗೆ ಕಂಫರ್ಟಬಲ್ ಆಗುತ್ತಾ, ಇಲ್ಲ ಬೇರೆ ಯಾವ ಥರನಾರ ಚೇಂಜ್ ಮಾಡ್ಕೊಳ್ಳೋಣ. ಅಷ್ಟೇ ಫ್ಲೆಕ್ಸಿಬಲ್ ಆಗಿ ನಮ್ಮ ಡೈರೆಕ್ಟ್ರ್ ಇದ್ದರು. ಅವ್ರು ಸರ್ ನೀವಿಬ್ಬರು ಹೆಂಗೆ ಬೇಕು ತೊಗೊಳ್ಳಿ, ಚೆನ್ನಾಗಿ ಬರಬೇಕು ಅಷ್ಟೇ, ನಿಮಗೆ ಸ್ಕ್ರಿಪ್ಟು ಡೈಲಾಗ್ ಪೇಪರ್ ಬಂದು ರೆಫರೆನ್ಸ್ ಅಷ್ಟೇ, ನನಗೆ ಈ ವಿಷಯ ಬರಬೇಕು, ನೀವು ಅದನ್ನು ಯಾವ ಥರನಾದರೂ ನೀವು ಹೇಳಿ ಅಂತ. ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಅವರು ಅಷ್ಟೇ, ಮೊದಲನೇ ಸಿನಿಮಾ ಭಾಳ ಚೆನ್ನಾಗಿ ಇಡೀ
ತಂಡನ ಅವರು ನೋಡ್ಕೊಂಡು. ಅಂದರೆ ಒಬ್ಬ ಕಲಾವಿದನಾಗಿ ತೃಪ್ತಿ ಇದೆಯಾ ಸರ್ ನಿಮಗೆ? ಖಂಡಿತ ಇದೆ ಸರ್. ಅಂದರೆ ಸಾಧ್ಯನಾ ಇಲ್ವೋ ಅನ್ನೋ ಡೌಟ್ ಇದ್ದಿದ್ದು ನನಗೆ. ಆಮೇಲೆ ನನಗೆ ಶಾರ್ಟ್ ಆದಮೇಲೆ ಕಟ್ ಹೇಳಿದ್ಮೇಲೆ ಸರ್ ಬನ್ನಿ ನೋಡಿ ಮಾನಿಟ್ರಲ್ಲಿ ಅಂತ ನನಗೆ ಭಯ ಆಗೋದೊಂಥರ ನೋಡೋಕ್ಕೆ. ಅಯ್ಯೋ ಹೆಂಗೆ ಮಾಡಿದ್ದೀನೋ ಏನೋ ಯಪ್ಪ. ಜೊತೆಗೆ ಬೇರೆ ಆರ್ಟಿಸ್ಟ್ ಅವ್ರದ್ದೆಲ್ಲ ಚೆನ್ನಾಗಿ ಬಂದರೆ ನನ್ನನ್ನು ಚೆನ್ನಾಗಿ ಬಂದಿಲ್ಲ. ಆಮೇಲೆ ಇಲ್ಲ ಸರ್ ನೋಡಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ನೋಡಿ ಪಾಯಿಂಟ್ ಔಟ್ ಮಾಡಿ ತೋರಿಸೋರು, ಇದು ನೋಡಿ ಇದು ಡೈಲಾಗು ಚೆನ್ನಾಗಿ ಬಂದಿದೆ, ಈ ಆ್ಯಕ್ಷನು ಈ ಲುಕ್ಕು ಚೆನ್ನಾಗಿ ಬಂದಿದೆ, ನೀವು ಹಿಂಗೆ ನೋಡಿರೋದು ಚೆನ್ನಾಗಿ ಕಾಣ್ತಾ ಇದೆ, ನ್ಯಾಚುರಲ್ ಆಗಿದೆ. ಅವ್ರು ಹೇಳಿದ್ದು ಇಷ್ಟೇ ಸರ್, ನನಗೆ ನೀವು ಬೇರೆ ಮಾಡಬೇಕಾಗಿಲ್ಲ ಸರ್, ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಹೇಗಿರ್ತೀರೋ ಅದೇ ರೀತಿ ಕ್ಯಾರೆಕ್ಟ್ರ್ ಇರೋದು ಹಾಗೇ. ಅಂದರೆ ನನಗೋಸ್ಕರನೇ ಬರೆದ್ರು ಅಂತಲ್ಲ, ಬಟ್ ಅವರು ಕ್ಯಾರೆಕ್ಟರ್ ಬರೆದ್ಮೇಲೆ ನನ್ನನ್ನು ನೋಡಿ ಅವ್ರು ಇಲ್ಲ ಇದು ಇವರು ಸೂಟ್ ಆಗ್ತಾರೆ ಅಂತ ಹೇಳಿದ್ರು ಸರ್. ಯಾಕಂದರೆ ಇಲ್ಲ ನೀವು ತೃಪ್ತಿ ಇದೆಯಾ ಅಂತ ಕೇಳಿದ್ರಿ, 100% ಇದೆಯಾ ಅನ್ನೋದಕ್ಕೆ ಉತ್ತರ ಇಲ್ಲ. ಬಟ್ ಇಲ್ವಾ ಅದು ಸುಳ್ಳು ಇದೆ, ಖಂಡಿತ ಇದೆ. ನೋಡಿ, ಅಪ್ಪು ಸರ್ದು ಏಜ್ ಅದೇ ಏಜು, ಹೌದು. ದಿಲೀಪ್ ಸರ್ ಏಜು ಹೌದು 47. ಏನದು ಒಂಥರ ಯಾಕೆ ಅಂತ ಗೊತ್ತಾಗಲಿಲ್ಲ. ಅದು ಬೇಡ ಅಂದ್ಕೊಂಡ್ರು ಸರ್. ಅಫ್ಕೋರ್ಸ್ ಈಗ ಸೋಷಿಯಲ್ ಮೀಡಿಯಲ್ಲಿ ಅದರದ್ದು ವೀಡಿಯೋಗಳು, ಅದರದ್ದು ಸುದ್ದಿ ಸಮಾಚಾರ, ಪಾಪ ಅವ್ರ ವೈಫು ಅವ್ರನ್ನ ನೋಡಿದಾಗ ಬೇಜಾರಾಗುತ್ತೆ ಸರ್. ಪಾಪ ಎಂತ ಇವತ್ತಿದ್ದು ನಾಳೆ ಇಲ್ಲ, ಅವ್ರ ಬಗ್ಗೆನೂ ಒಳ್ಳೆ ಒಪಿನಿಯನ್. ಆ್ಯಂಡ್ ಹೌದು, ಅವ್ರ ಜೊತೆ ಇದ್ದಂಥ ಒಡನಾಡಿಗಳು ಕೂಡ ಹೇಳ್ತಿದ್ದಾರಲ್ಲ, ತುಂಬ ಸರಳ ವ್ಯಕ್ತಿತ್ವ. ಆ್ಯಂಡ್ ಹೌದು ಸರ್, ಅವರು ಟೆಲಿವಿಷನ್ ಪ್ರೊಡಕ್ಷನ್ ಎಲ್ಲ ಮಾಡಿ ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಅವರು ಫೀಲ್ಡಿಗೆ ಬಂದಾಗಿಂದನೂ ನಾವು ನೋಡಿದ್ದೀವಿ ಸರ್. ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಮಿಲನ ಸಿನಿಮಾದಲ್ಲಿ ಕೂಡ ಒಳ್ಳೆ ಪಾತ್ರವನ್ನು ಮಾಡಿದ್ರು. ಈವನ್ ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಆರ್ಟಿಸ್ಟಿಗೆ ಅವರು ಎಷ್ಟೋ ಡಬ್ ಮಾಡಿದ್ದಾರೆ. ತರುಣ್ ಚಂದ್ರ ಅವ್ರ ವಾಯ್ಸ್, ಅವ್ರದ್ದೇ ಚೇತನ್ ಅವ್ರಿಗೆ ಆ ದಿನಗಳ ಸಿನಿಮಾ, ಮೈನ, ಇವೆಲ್ಲ ಒಂದಿಷ್ಟೆಲ್ಲ ತುಂಬ. ಆ್ಯಂಡ್ ಅವ್ರದ್ದು ಡಿಕ್ಷನ್ನು, ಅವ್ರದ್ದು ಆ ಕಮಾಂಡು ಭಾಳ ಸುಮಾರು ಈಗ ರೀಸೆಂಟಾಗಿ ನೋಡ್ತಾನೆ ಇದ್ದೀವಿ ಸರ್. ಇನ್ನೊಬ್ರು ಯಾರೋ ಬಿಹಾರ UP ಅವ್ರು ಯಾರೋ ಒಬ್ರು ಪೊಲಿಟಿಷಿಯನ್ ಕೂಡ ಹೋಗ್ಬಿಟ್ರು, ಅವ್ರದ್ದು ಭಾಳ ಸಣ್ಣ ವಯಸ್ಸು. ನಿಜವಾಗ್ಲೂ ಅದೆಲ್ಲ ನೋಡಿದಾಗ ಅನಿಸುತ್ತೆ, ಈ ಕ್ಷಣಿಕ ಬದುಕಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ, ಗುದ್ದಾಡ್ತಾ ಇದ್ದೀವಿ, ಬಡ್ದಾಡ್ತಾ ಇದ್ದೀವಿ, ಬೇಕಾಯ್ದು ಅಂತ ಪ್ರತಿಯೊಬ್ಬರಿಗೂ ಒಂದು ಅನಿಸುತ್ತೆ. ಈ ಕೊರೋನಾ ನಂತರದಲ್ಲಂತರೂ ಯಾವ ಕ್ಷಣ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಅಲ್ವಾ ಸರ್. ಕರೋನಾ ಎಂಥ ದೊಡ್ಡ ಪಾಠನ ಕಲಿಸಿ ಹೋಯಿತು ಸರ್. ನಾವು ಯಾವತ್ತು ಅಪ್ಪ ಆ ಥರ ಒಂದು ಸಿಚುವೇಶನ್ನು ದೇವರೇ ಬರದೇ ಇರಲಿ ಅಂತ ಪ್ರತಿಯೊಬ್ಬರು ಬೇಡ್ಕೊಂಡಿದ್ದಾರೆ ಸರ್. ಅಂದರೆ ಸಾವು ನೋವು ಅನ್ನೋದನ್ನು ಅಷ್ಟು ಹತ್ತಿರದಿಂದ ನೋಡ್ಬಿಟ್ಟಿದ್ದೀವಿ ಅದನ್ನೆಲ್ಲ ಸರ್. ಆ್ಯಂಡ್ ನೀವು ಫ್ಯೂಚರ್ ಒಳ್ಳೆಯದಾಗಲಿ ಸರ್. ಆ್ಯಕ್ಚುಲಿ ನೆಕ್ಸ್ಟ್ ಸಿನಿಮಾ ಆದಷ್ಟು ಬೇಗ ಮಾಡಿ. ಆ್ಯಂಡ್ ಏನು ನಮ್ಮ ದೊಡ್ಡ ಮನೆ ಕುಟುಂಬದಲ್ಲಿ ಏನು ಕಲಾವಿದರು ರಾರಾಜಿಸಿದ ತೆರೆ ಮೇಲೆ, ಅದೇ ರೀತಿ ನೀವು ಕೂಡ ಒಂದು ಒಳ್ಳೆ ಸಿನಿಮಾಗಳ ಮೂಲಕ ನಾವು ನೋಡಬೇಕಂತ ನಮ್ಮ ಆಸೆ ಕೂಡ ಅಷ್ಟೇ. ಸೊ ಒಳ್ಳೆಯದಾಗಲಿ ಸರ್. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಧನ್ಯವಾದ ನಿಮಗೆ, ಹಾಗೆ ಅಶ್ವವೇಗ ನ್ಯೂಸ್ನ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ನೋಡಿದ್ರಿ ಇವತ್ತು ಷಣ್ಮುಖ ಸರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.